ನಮಸ್ಕಾರ. ಪ್ರೀತಿಯ ಚಿತಾರ ಟಿವಿ ವೀಕ್ಷಕರಿಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತನ ಬಯಸ್ತಾ ಇದ್ದೀನಿ. ಇವತ್ ನಾವು ಒಂದು ವಿಶೇಷವಾದ ಕಾರ್ಯಕ್ರಮದ ಸಲುವಾಗಿ ವಿಶೇಷ ಜಾಗಕ್ಕೆ ಬಂದಿದ್ದೀವಿ. ಅದಕ್ಕೂ ಹೇಳೋದಕ್ಕೆ ಮುಂಚೆ ಈ ತಾಯ್ತನ ಅಂತ ಹೇಳೋದು ಪ್ರಕೃತಿ ಕೊಟ್ಟ ಒಂದು ಸುಂದರವಾದ ಕೊಡುಗೆ, ಸುಂದರವಾದ ವರ ಕೂಡ ಹೌದು. ತಾಯ್ತನ ಅನ್ನೋದು ಮದುವೆ ಆದ ಪ್ರತಿಯೊಂದು ಹೆಣ್ಣು ಕೂಡ ಬಯಸುವಂತ ಒಂದು ಸೌಭಾಗ್ಯ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಎಲ್ಲರೂ ಕೂಡ ಒಂದು ತಾಯಂದ್ರಾಗ್ತಾ ಇಲ್ಲ? ಲೈಫ್ ಸ್ಟೈಲ್ ಪ್ರಾಬ್ಲಮ್ ಆಗಿದ್ಯಾ? ಫುಡ್ಡಾ? ಸ್ಟ್ರೆಸ್ಸಾ? ಕಾರಣಗಳು ತಿಳ್ಕೊಳ್ಬೇಕು ಅಂತ ನಿಮ್ಗೂ ಕೂಡ ಸಹಜವಾದ ಕುತೂಹಲ ಇದೆ. ಹಾಗಾಗಿ ನಾವು ಇವತ್ತು ನಿಮ್ಗೆ ವಿಶೇಷವಾದ ವ್ಯಕ್ತಿಯನ್ನ ಪರಿಚಯ ಮಾಡ್ತಿದೀವಿ. ಇದೆಲ್ಲದಕ್ಕೂ ಸೂಕ್ತವಾದ ಉತ್ತರವನ್ನ ಇವತ್ತು ನೀವು ಕಂಡುಕೊಳ್ತಾ ಇದ್ದೀರಾ. ಯಾಕೆ ನನ್ಗೆ ತಾಯ್ತನ ಆಗಕ್ ಆಗ್ತಾ ಇಲ್ಲ, ಯಾಕೆ ಬಂಜುತನ ಕಾಡ್ತಾ ಇದೆ, ಏನ್ ವ್ಯತ್ಯಾಸ ಆಗ್ತಿದೆ, ಇದೆಲ್ಲದಕ್ಕೂ ಇನ್ನ ಹೆಚ್ಚಿನ ವಿಚಾರಗಳಿಗೆ ನಾವಿವತ್ತು ಉತ್ತರಗಳನ್ನ ಪಡಿತಾ ಹೋಗೋಣ. ನಮ್ ಜೊತೆಗಿದ್ದಾರೆ ಕೋರಲ್ ಫರ್ಟಿಲಿಟಿ ಸೆಂಟರ್ ಹಾಗೂ ವುಮೆನ್ಸ್ ಕೇರ್ ನ ಖ್ಯಾತ ತಜ್ಞರಾದಂತಹ ಡಾಕ್ಟರ್ ಸಂಗೀತಾ ಎಂಜೆ ಅವರು. ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಮ್ಯಾಮ್, ಚಿತ್ತಾರಕ್ಕೆ ಸ್ವಾಗತ. ಮೊದಲನೇದಾಗಿ ಮ್ಯಾಮ್, ಹೆಣ್ಮಕ್ಳಿಗೆ ಅದರಲ್ಲೂ ಮದುವೆ ಆದ ನಂತರ ಪ್ರಮುಖವಾದ ಘಟ್ಟ ಆಕೆಯ ಜೀವನದಲ್ಲಿ ಅಂದ್ರೆ ತಾಯ್ತನ ಆಗೋದು, ಒಂದು ತಾಯಿ ಆಗುವಂತದ್ದು. ಅದ್ರಲ್ಲಿ ಕೂಡ ಇತ್ತೀಚಿನ 20-30 ವರ್ಷದ ಹಿಂದೆ ಬಂಜೆತನ ಅನ್ನೋದು ದೊಡ್ಡ ವಿಚಾರ ಆಗಿತ್ತು, ಕಾಡಿತ್ತು. ಆದ್ರೆ ಈಗ ಎಷ್ಟೋ ದಂಪತಿಗಳ ಪಾಲಿಗೆ ನೀವು ಆಶಾ ಕಿರಣ ಆಗಿದ್ದೀರಾ. ಹಾಗಾಗಿ ಎಷ್ಟೋ ಜನ ಇವತ್ತು ತಮ್ಮ ಹೆಸರು ಹೇಳ್ಕೊಂಡು, ನಾನು ತುಂಬಾ ಪೇಷಂಟ್ಸ್ ನ ಕೇಳಿದೆ, ತಮ್ಮ ಹೆಸರು ಹೇಳ್ಕೊಂಡು ನಮ್ಗೆ ಖುಷಿ ಆಗಿದೆ, ನಮ್ಗೊಂದು ಮಕ್ಕಳ ಸೌಭಾಗ್ಯ ಸಿಕ್ಕಿದೆ ಅಂತ ಹೇಳ್ತಾ ಇದಾರೆ. ಮೊದಲನೇದಾಗಿ ತಮ್ಮ ಪರಿಚಯ ಮ್ಯಾಮ್. ನಮಸ್ಕಾರ, ನಾನು ಡಾಕ್ಟರ್ ಸಂಗೀತಾ ಎಂಜೆ, ಗೈನಕಾಲಜಿಸ್ಟ್, ಫರ್ಟಿಲಿಟಿ ಸ್ಪೆಷಲಿಸ್ಟ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್. ಈಗ ಕಾಸ್ಮೆಟಿಕ್ ಗೈನಕಾಲಜಿ ಕಡೆಗೆ ಇಲ್ಲಿ ನಾವು ಟ್ರೈನಿಂಗ್ ಸೆಂಟರ್ ಕೂಡ ಮಾಡಿದ್ದೀವಿ. ನಾನು ಕೋರಲ್ ಅಡ್ವಾನ್ಸ್ ಫರ್ಟಿಲಿಟಿ ಹಾಗೂ ವುಮೆನ್ಸ್ ಕೇರ್ ಸೆಂಟರ್, ನ್ಯೂ ಬೆಲ್ ರೋಡ್, ಬ್ಯಾಂಗ್ಳೂರಲ್ಲಿರುವ ಈ ಸೆಂಟರ್ನ ಮೆಡಿಕಲ್ ಡೈರೆಕ್ಟರ್ ಕೂಡ ಆಗಿದೆ. ಈಗ ನಾನು ಕಳೆದ 21 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಗೈನಕಾಲಜಿ. ಪ್ಲಸ್ ನಂದು ಕೋರ್ ಸ್ಪೆಷಾಲಿಟಿ ಬಂದು ಫರ್ಟಿಲಿಟಿ, ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್. ಅಂದರೆ ಮಕ್ಕಳಾಗದ ದಂಪತಿಗಳಿಗೆ ಅವರ ಕನಸನ್ನ ಆಗುವಂಥ. ಈಗ ಅವ್ರು ಈಗಲೇ ಹೇಳ್ದಾಗೆ ಇದು ಅಂದ್ರೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಮತ್ತೆ ಬಂಜೆ ಅನ್ನೋ ಪದನ ದಯವಿಟ್ಟು ನಾವು ಯೂಸ್ ಮಾಡಬಾರ್ದು, ಯಾಕೆಂದ್ರೆ ಅದು ಬರೀ ಹೆಣ್ಣಿಗೆ ಸೀಮಿತ, ಅದೊಂಥರ ಕಳಂಕದ ರೀತಿಯ ಅವ್ರನ್ನ ನೋಡುವಂಥದ್ದು ಬಹಳ ತಪ್ಪು ನನ್ನ ಪ್ರಕಾರ. ಯಾಕೆಂದ್ರೆ ಮಗು ಆಗುವಂಥದ್ದು ನಾವು ಹೇಗೆ 2 ಕೈ ಸೇರಿ ಚಪ್ಪಲೆ ಆಗುತ್ತೆ, ಹಾಗೇನೆ ಒಂದು ಮಗು ಆಗ್ಬೇಕಂದ್ರೆ ಗಂಡಿನಿಂದ ವೀರ್ಯಾಣು, ಹೆಣ್ಣಿನಿಂದ ಅಂಡಾಣು, ಅವು 2 ಸಮಾಗಮ ಆಗಿ ಒಂದು ಮಗು ಆಗುವಂಥದ್ದು. ಸೊ ಇಬ್ಬರಲ್ಲೂ ಎಲ್ಲ ಕರೆಕ್ಟ್ ಆಗಿದ್ದು ಒಂದೊಂದ್ಸಲ ಆಗದೆ ಇದ್ರೆ ಅವಾಗ ಅನ್ಎಕ್ಸ್ಪ್ಲೈನ್ಡ್ ಇನ್ಫರ್ಟಿಲಿಟಿ ಅಂತೀವಿ. ಎಲ್ಲ ಚೆನ್ನಾಗಿರುತ್ತೆ ಆದ್ರೂ, ಹಾಗಾಗಿ ನಾವು ಬಂಜೆ ಅಂತ ಕರಿಬಾರ್ದು. ಒಂದು ಈ ತೊಂದರೆಗಳು ಬಂದು ಈಗಿನ ಜೀವನ ಶೈಲಿಯಲ್ಲಿ ಅಥವಾ ಜೀವನ ಶೈಲಿ ಚೆನ್ನಾಗೇ ಇದ್ರೂ ಕೂಡ ನಮ್ಮ ಎನ್ವೈರನ್ಮೆಂಟ್, ಪ್ರಕೃತಿಯಿಂದ ಒಂಥರ ಪೊಲ್ಯೂಟೆಡ್ ಎನ್ವೈರನ್ಮೆಂಟ್ ಇಂದ ಕಡಿಮೆ ಆಗ್ತಾ ಇದೆ. ಪ್ರಪಂಚದಾದ್ಯಂತ ಫರ್ಟಿಲಿಟಿ ಲೆವೆಲ್ ಅಂತ ಹೇಳೋದು ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ, ಹೆಣ್ಣಿನಲ್ಲಾಗ್ಲಿ ಗಂಡಿನಲ್ಲಾಗ್ಲಿ. ಆದ್ರಿಂದ ಹೆಚ್ಚು ಹೆಚ್ಚು ಈ ಸಮಸ್ಯೆ ಇರುವಂತದ್ದು ನೋಡ್ತಾ ಇದ್ದೀರಾ. ಪ್ರತಿಯೊಂದು ಫ್ಯಾಮಿಲಿಯಲ್ಲೂ, ಒಂದೊಂದು ಕುಟುಂಬದಲ್ಲೂ ನಿಮ್ಗೆ ಗೊತ್ತಿರುತ್ತೆ, ಸ್ವಲ್ಪ ಲೇಟ್ ಆಗಿದೆ, ಲೇಟಾಗಿ ಮಗು ಆಗುತ್ತೆ ಅಥವಾ ಟ್ರೀಟ್ಮೆಂಟ್ ತಗೊಂಡಾಗಿರುತ್ತೆ. ಹಾಗಾಗಿ ನಾವು ಇದನ್ನ ಯಾಕೆ ಎಲ್ಲರೂ ಬೇಗ ಇದನ್ನ ತೋರ್ಸ್ಕೋಬೇಕಂದ್ರೆ, ಒಂದು ಏಜ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಹೆಣ್ಣಿಗೆ ಕಡಿಮೆ ಏಜಿನಲ್ಲಿ ನಾವು IVF ಮಾಡ್ಬೇಕಾಗಿರಲ್ಲ. ಎಲ್ಲ ಒಂದ್ ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್, ಸ್ಟ್ರೆಸ್ ಅಥವಾ PCO ಏನೇ ಇದ್ರು ಅವ್ರಿಗೆ ನ್ಯಾಚುರಲ್ ಆಗೇನೆ ಅವ್ರಿಗೆ ಮಕ್ಕಳಾಗೋ ತರ ಮಾಡ್ಬೋದು. ಅದಕ್ಕೋಸ್ಕರ ಎಲ್ಲರೂ ಆದಷ್ಟು ಬೇಗ ಅವರು ಕನ್ಸಲ್ಟೆಂಟ್ ನ ನೋಡುವಂಥದ್ದು ಅತ್ಯಗತ್ಯ. ಮೊದಲನೇದಾಗಿ ಹೇಳಿದ್ರೆ ಇಬ್ಬರಲ್ಲೂ ಕೂಡ ಕಾಡುವಂತ ಸಮಸ್ಯೆ ಇದು ಅಂತ. ನಾವು ಪುರುಷರ ವಿಚಾರಕ್ಕೆ ಬಂದ್ರೆ ಯಾಕೆಲ್ಲ ಒಂದು ಕಾರಣ ಏನಿರುತ್ತೆ ಮ್ಯಾಮ್? ಯಾಕೆ ಅದ್ರಲ್ಲಿ ಸೋಲ್ತಾರೆ ಒಂದು ಫರ್ಟಿಲಿಟಿ? ಸೊ ಪುರುಷರಲ್ಲಿ ಕಾರಣಗಳು ಹೇಗೆಂದ್ರೆ, ನಾವು ಈಗ ಎಲ್ಲವನ್ನು ಡಿವೈಡ್ ಮಾಡ್ಕೊಂಡು ಹೇಳೋದಾದ್ರೆ, ಅವರ ಬ್ರೈನ್ ಇಂದ ಹಿಡಿದು ಟೆಸ್ಟಿಕಲ್ಸ್ ತನಕನು ಎಲ್ಲಿಯಾದ್ರೂ ತೊಂದರೆ ಇರ್ಬೋದು. ಬ್ರೈನ್ ಅಲ್ಲಿ ಬಂದು ಹಾರ್ಮೋನ್ ಪ್ರಾಬ್ಲಮ್, ಸ್ಟ್ರೆಸ್ ಇಂದ ಹಾರ್ಮೋನ್ ಪ್ರಾಬ್ಲಮ್ ಆಗಿರ್ಬೋದು. ಅವ್ರು ಹುಟ್ಟತಾನೆ ಕೆಲವು ಜೆನೆಟಿಕ್ ಕ್ರೋಮೋಸೋಮಲ್ ಪ್ರಾಬ್ಲಮ್ಸ್ ಇಂದ ಹಾರ್ಮೋನ್ ಪ್ರಾಬ್ಲಮ್ ಆಗ್ಬೋದು. ಬ್ರೈನ್ ನಲ್ಲಿ ಬೇಕಾಗುವಂತ ಹಾರ್ಮೋನ್ಸ್ ಉತ್ಪತ್ತಿ ಆಗಿರಲ್ಲ. ಹಾಗೇನೆ ಆ ಬ್ರೈನ್ ನಲ್ಲಿ ಕೆಲವು ಟ್ಯೂಮರ್ಸ್ ಇಂದ, ಇನ್ಫೆಕ್ಷನ್ ಇಂದ, ಇನ್ಫ್ಲಮೇಷನ್ ಇಂದ, ಅಥವಾ ಅದಕ್ಕೆ ಯಾವುದೋ ಕೀಮೋಥೆರಪಿ ಕೊಟ್ಟಿರ್ತಾರೆ. ಬ್ರೈನ್ ನಲ್ಲಿ ಯಾವುದೋ ಸಣ್ಣ ವಯಸ್ಸಲ್ಲಿ ಗೆಡ್ಡೆ ಆಗಿರುತ್ತೆ, ಅವ್ರಿಗೆ ಗೊತ್ತಾಗಿರಲ್ಲ. ರೇಡಿಯೇಷನ್ ಥೆರಪಿ ಕೊಟ್ಟಿರ್ತಾರೆ. ಅದರಿಂದ ಕೂಡ ಬೇಕಾಗುವಂತ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗಿ ಟೆಸ್ಟಿಸ್ ಕೆಲಸ ಮಾಡೋದು ನಿಲ್ಸಿರ್ಬೋದು, ಮತ್ತೆ ವೀರ್ಯಾಣು ಉತ್ಪತ್ತಿ ಆಗದೆ ಇರ್ಬೋದು.
ಅದು ಬಿಟ್ಟು ಜನರಲ್ ಹೆಲ್ತ್, ಈಗ ನಮ್ಗೆ BP ಇರ್ಬೋದು, ಶುಗರ್ ಇರ್ಬೋದು, ಅಥವಾ ಬೇರೆ ಯಾವುದೇ ಹಾರ್ಮೋನ್ ತೊಂದರೆ ಇರ್ಬೋದು, ಯಾವ್ದು ಮೆಡಿಸಿನ್ಸ್ ತಗೊಳ್ತಾ ಇರ್ಬೋದು, ಮತ್ತೆ ಕೆಲಸದ ಒತ್ತಡದ ಜೊತೆಗೆ ಕೆಲಸದ ಎನ್ವೈರನ್ಮೆಂಟ್, ಈಗ ಅತಿ ಹೆಚ್ಚು ಬಿಸಿಲಿನಲ್ಲಿ ಅಥವಾ ಸೆಕೆಯಲ್ಲಿ ಈ ಶೆಫ್ಸ್ಗಳು ಏನಂತಾರೆ ಹಾಟ್ ಫರ್ನೇಸಸ್ ಮುಂದೆ ವರ್ಕ್ ಮಾಡುವಾಗ, ಕೆಲಸ ಮಾಡುವಾಗ ಅವ್ರದ್ದು ಟೆಸ್ಟಿಕಲ್ಸ್ ಬೀಜ ಏನಿರುತ್ತೆ ತುಂಬಾ ಹೀಟ್ಗೆ ಅದು ಸ್ಪರ್ಮ್ಸ್ ಕೂಡ ಹಾಳಾಗ್ಬಿಡುತ್ತೆ. ವೀರ್ಯಾಣುಗಳು ತುಂಬಾ ಟೆಂಪರೇಚರ್ ಸೆನ್ಸಿಟಿವ್ ಇರುತ್ತೆ. ಸೊ ಹಾಗಾಗಿ ಕೆಲಸದಲ್ಲಿ ಕೆಮಿಕಲ್ ಎಕ್ಸ್ಪೋಜರ್ ಅಂದ್ರೆ ಇವರು ಪೇಂಟರ್ಸ್ ಇರ್ಬೋದು ಅಥವಾ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದು, ಅವ್ರು ಯಾವುದೇ ಒಂದು ಮುಖ ಬೇಕಾಗುವಂತ ಸೆಕ್ಯೂರಿಟಿ ಸೇಫ್ಟಿ ಇದನ್ನ ಯೂಸ್ ಮಾಡ್ದೇನೆ ಸ್ಪ್ರೇ ಮಾಡ್ತಾ ಇದ್ರೆ ಅವ್ರಿಗೆ ಕೆಮಿಕಲ್ ಎಕ್ಸ್ಪೋಜರ್ ಆಗುತ್ತೆ, ಬಾಡಿಗೆ ಕೆಮಿಕಲ್ ಹೋಗುತ್ತೆ. ಟೆಂಪರೇಚರ್, ಕೆಮಿಕಲ್ ಹಾಗೂ ಸ್ಟ್ರೆಸ್ ಇರ್ಬೋದು, ಅಥವಾ ಊಟ ನಾವು ನೋಡ್ತಾ ಇದೀವಿ ಈಗ ಎಲ್ಲರೂ ಜಂಕ್ ಫುಡ್, ಫಾಸ್ಟ್ ಫುಡ್, ಹೊರಗಡೆ ಫುಡ್, ಅದ್ರ ಪ್ರಿಸರ್ವೇಟಿವ್ಸ್ ಇರುತ್ತೆ, ಅದನ್ನೇ ಜಾಸ್ತಿ. ಮತ್ತೆ ನಾವು ಬೆಳೀತಾ ಇರೋದು ಈಗ ಮುಂಚೆ 50 ವರ್ಷದ ಹಿಂದೆ ಯಾವುದೇ ಕೆಮಿಕಲ್ಸ್ ಇಲ್ಲದೆ ನಮ್ಮ ಗದ್ದೆ ತೋಟಗಳಲ್ಲಿ ಎಲ್ಲ ಬೆಳೀತಾ ಇದ್ವಿ. ಈಗ ನೀವು ಕೆಮಿಕಲ್ಸ್ ಹಾಕ್ಲಿಲ್ಲ, ಪೆಸ್ಟಿಸೈಡ್ಸ್, ಇನ್ಸೆಕ್ಟಿಸೈಡ್ಸ್, ಗ್ರೋತ್ ಏನ್ ಬೇಕಾ ಹಾಕಿಲ್ಲ ಅಂದ್ರೆ ಯಾವ್ದನ್ನು ಬೆಳಿಲಿಕ್ಕೆ ಆಗ್ತಾ ಇಲ್ಲ ಈಗ. ಸೊ ಅದು ನೀವೇನೇ ಮಾಡಿದ್ರು ಅದನ್ನ ತಡಿಲಿಕ್ಕೆ ಆಗಲ್ಲ, ನಾವು ಊಟ ಮಾಡದೆ ಅಂತೂ ಇರ್ಲಿಕ್ಕೆ ಆಗಲ್ಲ. ಹಾಗೆ ನೀರು ಎಷ್ಟು ಕಲುಷಿತವಾಗಿದೆ, ಗಾಳಿ ಎಷ್ಟು ಅದೆಲ್ಲ ಹೋಗ್ತಾನೆ ಇರುತ್ತೆ ಜೊತೆಗೆ. ಮತ್ತೆ ನೆಕ್ಸ್ಟ್ ಟೆಸ್ಟಿಕಲ್ಸ್ಗೆ ಬಂದಾಗ ಅಲ್ಲಿ ಇನ್ಫೆಕ್ಷನ್ ಆಗಿ ಚಿಕ್ಕದ್ರಲ್ಲಿ ಗದ್ದಮ್ಮ ಆಗಿರ್ಬೋದು, TB ಆಗಿರ್ಬೋದು, ಅಥವಾ ಬೇರೆ ಏನೋ ಇನ್ಫೆಕ್ಷನ್ ಆಗಿ ಅಲ್ಲಿಗೆ ಬರುವಂತ ಡಕ್ಟ್ಸ್ ಬ್ಲಾಕ್ ಆಗಿದ್ರು ಕೂಡ ಅಲ್ಲಿ ಉತ್ಪತ್ತಿ ಆಗ್ತಾ ಇರುತ್ತೆ. ಟೆಸ್ಟಿಸಲ್ ಬೀಜಗಳಲ್ಲಿ ಉತ್ಪತ್ತಿ ಆಗ್ತಾ ಇದ್ರು ಹೊರಗೆ ಬರ್ತಾ ಇರಲ್ಲ, ಅಥವಾ ಟೆಸ್ಟಿಕ್ಯುಲರ್ ಫೇಲಿಯರ್ ಆಗಿರುತ್ತೆ. ಉತ್ಪತ್ತಿ ಆಗೋದೇ ಯಾವ್ಯಾವ ನಾನಾ ರೀಸನ್ಸ್ ಇಂದ, ನಾನು ಆಗ್ಲೇ ಹೇಳಿದಾಗೆ ಟ್ಯೂಮರ್ ಇರ್ಬೋದು, ಇನ್ಫೆಕ್ಷನ್ ಇರ್ಬೋದು, ಹಾರ್ಮೋನ್ಸ್ ಇರ್ಬೋದು, ಕಡಿಮೆ ಆಗ್ಬಿಟ್ಟಿರುತ್ತೆ. ಕ್ರೋಮೋಸೋಮು ಫ್ಯಾಮಿಲಿ ಇದರಿಂದನೂ ಆಗುತ್ತೆ. ಇನ್ನೊಂದು ಅತಿ ಕಾಮನ್ ಆಗಿ ಕಾಣುವಂಥದ್ದು ನಾನು ಹೇಳಿದ್ನಲ್ಲ ಆಗ್ಲೇ, ಒಂದು ಕೆಲಸದ ಒತ್ತಡದಿಂದ ಅವ್ರಿಗೆ ಸೇರ್ಲಿಕ್ಕೂ ಇಷ್ಟ ಇರೋದಿಲ್ಲ, ಅವ್ರದ್ದು ಎನ್ವೈರನ್ಮೆಂಟ್, ಲ್ಯಾಪ್ಟಾಪ್ ತೊಡೆ ಮೇಲೆ ಇರುತ್ತೆ, 2 ಫೋನ್ 2 ಪಾಕೆಟ್ ಅಲ್ಲಿ ಇರುತ್ತೆ, ಮತ್ತೆ ಅವ್ರು ಎದ್ದು ಓಡಾಡುವಂಥದ್ದು ಕಡಿಮೆ, ಅವ್ರು ಕುಳಿತು ಕಡೆನೆ ಫುಲ್ ಡೇ ಒಂದು ಆಲ್ಮೋಸ್ಟ್ 8 to 10 hours ಸೆಡೆಂಟ್ರಿ ಆಗಿ ಅಂದ್ರೆ ಒಂದೇ ಕಡೆ ಕುಳಿತು ಕೆಲಸ ಮಾಡೋ ಅಭ್ಯಾಸ ಇರೋದ್ರಿಂದ ಇದು ನನ್ನ ಪ್ರಕಾರ ಇದು ಇನ್ನೂ ಹೆಚ್ಚಾಗ್ತಾ ಇದೆ. ಮ್ಯಾಮ್, ನೀವು ಹೇಳ್ತಾರೆ ಈವನ್ ಲ್ಯಾಪ್ಟಾಪ್ ಇಟ್ಕೊಂಡು ಕೆಲಸ ಮಾಡೋದು ಕೂಡ ಎಲ್ಲೋ ಅದೊಂದು ರೇಡಿಯೇಷನ್ ಅದು ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹೌದು. ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್, ನಿಮ್ಮ LED ಲೈಟ್ಸ್ ಇರ್ಬೋದು, ಈಗ ಬರ್ತಾ ಇರುವಂತ ಅತ್ಯಾಧುನಿಕ ಟಿವಿಗಳಿರ್ಬೋದು, ಮೈಕ್ರೋವೇವ್ಸ್ ಇರ್ಬೋದು, ಫೋನ್ ಇರ್ಬೋದು, ಅಥವಾ ಲ್ಯಾಪ್ಟಾಪ್ ಎಲ್ಲ ವೈಫೈ ಇರ್ಬೋದು, ಎಲ್ಲದ್ರಿಂದನೂ ನಿಮ್ಗೆ ಅಫೆಕ್ಟ್ ಆಗುತ್ತೆ. ನಮ್ಗೆ ಗೊತ್ತಾಗಿರಲ್ಲ ಅಷ್ಟೇನೆ. ಯಾಕೆ ಎಲ್ಲರಿಗೂ ಕಡಿಮೆ ಆಗ್ತಾ ಇದೆ? ಈಗ 1-2 IVF ಸೆಂಟರ್ ಇತ್ತು ಬೆಂಗಳೂರಲ್ಲಿ, ಈಗ 200ಕ್ಕಿಂತ ಹೆಚ್ಚು ಅಧಿಕ ಆಗಿದೆ. ಎಲ್ಲರ ಹತ್ರನು ಪೇಷಂಟ್ಸ್ ಎಲ್ಲ ಒಂದು ಮಾಮೂಲಿ ಕ್ಲಿನಿಕ್ ತರ ಆಗಿದೆ. ಯಾಕೆಂದ್ರೆ ಅಷ್ಟು ಹೆಚ್ಚು ಪೇಷಂಟ್ಸ್ ಈಗ ಈ ಸಮಸ್ಯೆಯಿಂದ ಕಷ್ಟನ ಅನುಭವಿಸಿ ಅವ್ರಿಗೆ ಹೇಗಾದ್ರೂ ಮಾಡಿ ಒಂದ್ ಮಗು ಆದ್ರೆ ಸಾಕು ಅನ್ನೋ ತರ ಆಗಿದ್ದಾರೆ. ಮ್ಯಾಮ್, ಇದ್ರ ಜೊತೆಗೆ ಎಲ್ಲೋ ಒಂದು ಪುರುಷರಲ್ಲಿ ಕುಡಿತದ ಚಟ ಅಥವಾ ಒಂದು ಧೂಮಪಾನ ಕೂಡ ಏನಾದ್ರೂ ಎಫೆಕ್ಟ್? ನಾನು ಆಗ್ಲೇ ಇದನ್ನ ಮರ್ತಿದ್ದೆ, ಬಟ್ ಕೆಮಿಕಲ್ಸ್ ಅಂತ ಬಂದಾಗ ಇದೆಲ್ಲ ಬರುತ್ತೆ. ಸ್ಮೋಕಿಂಗ್ ಅಂದ್ರೆ ಅದರಲ್ಲೂ ಅದರದ್ದು ಎಕ್ಸ್ಪೋಜರ್, ಅತಿ ಆಗಿ ಆಲ್ಕೋಹಾಲ್ ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಅದು ನಡೆಯುತ್ತೆ, ಸೋಷಿಯಲ್ ಡ್ರಿಂಕಿಂಗ್. ಬಟ್ ಎವ್ರಿ ಡೇ ಎಷ್ಟು ತಗೊಳ್ತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಡ್ರಗ್ಸ್, ಕೆಮಿಕಲ್, ಸ್ಮೋಕಿಂಗ್, ಆಲ್ಕೋಹಾಲ್, ಗುಟ್ಕಾ ಎಲ್ಲಾನು ಕೂಡ ಅಫೆಕ್ಟ್ ಮಾಡುತ್ತೆ. ಜೊತೆಗೆ ನಾನು ಹೇಳಿದ್ನಲ್ಲ ಹಾಗೆ ನಾವು ಏನೇ ಬೇರೆ ಮೆಡಿಸಿನ್ಸ್, ಕೆಲವೊಂದ್ಸಲ BP ತಗೊಳ್ಳೋ ಮೆಡಿಸಿನ್ಸ್ ಇಂದನೂ ಅಫೆಕ್ಟ್ ಆಗ್ಬೋದು. ಬೇರೆ ಮೆಡಿಸಿನ್ಸ್ ಇಂದ ಯಾವ್ಯಾವ್ದ್ರಿಂದ ಆಗುತ್ತೆ ಅನ್ನೋದು ಒಂದು ಲಿಸ್ಟ್ ಇರುತ್ತೆ. ಅದನ್ನ ತಗೊಳ್ತಾ ಇದ್ರೆ ನಾವು ಸ್ವಲ್ಪ ಅದನ್ನ ಚೇಂಜ್ ಮಾಡ್ಬೇಕಾಗತ್ತಾ, ಅದನ್ನ ಸ್ಟಾಪ್ ಮಾಡ್ಬೇಕಾಗತ್ತಾ ನೋಡ್ಬೇಕಾಗತ್ತೆ. ಮ್ಯಾಮ್, ಈಗ ಹೆಣ್ಮಕ್ಳ ವಿಚಾರಕ್ಕೆ ಬರೋದಾದ್ರೆ ಯಾವ ರೀತಿಯಲ್ಲಿ ಅವ್ರಿಗೆ ಈಗ ಇಷ್ಟು ತನಕ ತಾವು ಪುರುಷರಲ್ಲಿ ಏನೆಲ್ಲ ಕಾರಣಗಳಿದಾವೆ ಅಂತ ಹೇಳ್ರಿ. ಈಗ ಹೆಣ್ಮಕ್ಳ ವಿಚಾರಕ್ಕೆ ಬರೋದಾದ್ರೆ ಮೊದಲನೇದಾಗಿ ಏನ್ ಕಾರಣ ಇರುತ್ತೆ? ಒತ್ತಡ ಕಾರಣ ಇರ್ತಾವ, ಲೈಫ್ ಸ್ಟೈಲ್? ಹೆಣ್ಮಕ್ಳಲ್ಲೂ ಕೂಡ ಹಾಗೇನೆ. ಈಗ ನಮ್ದು ಓವರಿ ಕೂಡ ನಮ್ಮ ಬ್ರೈನ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ಸೊ ಬ್ರೈನಿಗೆ ಆಗುವಂತ ಕಷ್ಟಗಳು ನಾನು ಆಗ್ಲೇ ಹೇಳಿದಾಗೆ ಸ್ಟ್ರೆಸ್ ಇರ್ಬೋದು, ಅತಿ ಹೆಚ್ಚು ಊಟ ಮಾಡೋದಿರ್ಬೋದು, ಅಥವಾ ಅತಿ ಕಡಿಮೆ ಊಟ ಮಾಡೋದು, ಅನೋರೆಕ್ಸಿಯಾ ಅಂತೀವಿ. ಸಣ್ಣ ಇರಬೇಕು, ಮಾಡೆಲ್ ಆಗಿರ್ಬೇಕಂತ ಅತಿ ಕಡಿಮೆ ಊಟ ಮಾಡೋದು, ಅಥವಾ ನಿದ್ದೆ ಇಲ್ಲದೆ ಇರುವಂತದ್ದು, ತುಂಬಾ ಒತ್ತಡದಿಂದ ಕೆಲಸ ಮಾಡುವಂಥದ್ದು, ಇದೆಲ್ಲಾನು ಕೂಡ ನಮ್ಮ ಬ್ರೈನ್ ಬೇರೆ ಹಾರ್ಮೋನ್ಸ್ ಆಲ್ಟರ್ ಆಗ್ಬಿಡುತ್ತೆ. ಅಂದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ, ಸಿಂಪಲ್ ಆಗಿ ಹೇಳ್ಬೇಕಂತಂದ್ರೆ. ಎರಡನೇದು ಹಾಗೇನೆ ಬ್ರೈನ್ ಅಲ್ಲಿ ನಾನು ಆಗ್ಲೇ ಹೇಳಿದಾಗೆ ಒಂದು ಟ್ಯೂಮರ್, ಗೆಡ್ಡೆ ಇರ್ಬೋದು, ಇನ್ಫೆಕ್ಷನ್ ಆಗಿರ್ಬೋದು, ಚಿಕ್ಕದ್ರಲ್ಲೋ ಯಾವಾಗ್ಲೂ ಅದು ರೇಡಿಯೇಷನ್ ಥೆರಪಿ, ಅದರಿಂದನೂ ಕೂಡ ಅದಕ್ಕೆ ಬ್ರೈನ್ ಅಲ್ಲಿ ನಮ್ಮ ಹಾರ್ಮೋನ್ಸ್, ಬೇಕಾಗುವಂತ ಹಾರ್ಮೋನ್ಸ್ಗೆ ಎಫೆಕ್ಟ್ ಆದ್ರೆ ಅವಾಗ್ಲೂ ಕೂಡ ತೊಂದರೆ ಆಗುತ್ತೆ. ನಮ್ಮ ಸಿಸ್ಟಮ್ಗೆ ಅಂತ ಬಂದಾಗ ಓವರಿ, ಯೂಟ್ರಸ್, ಟ್ಯೂಬ್ಸ್ ಅಂತ ಇರುತ್ತೆ.
ನಾವು ಹುಟ್ಟಿದಾಗ್ಲಿಂದಾನೇ ಕೆಲವೊಮ್ಮೆ ಒಂದೊಂದ್ಸಲ ತೊಂದರೆಗಳಿರುತ್ತೆ. ಒಂದು ಸೆಪ್ಟಮ್ ಎಕ್ಸ್ಟ್ರಾ ಒಂದು ಪದರ ತರ ಗ್ರೋತ್ ಅದು ಹಾಗೆ ಉಳ್ಕೊಂಡಿರುತ್ತೆ. ಒಂದೊಂದ್ಸಲ ಅದು ಅಡಚಣೆ ಆಗ್ತಾ ಇರುತ್ತೆ. ಎರಡೂ ಕಡೆ ಟ್ಯೂಬ್ಸ್ ಬ್ಲಾಕ್ ಆಗಿರುತ್ತೆ, ಅಥವಾ ಯೂಟ್ರಸ್ಸೇ ಇರೋದಿಲ್ಲ, ಅಥವಾ ಓವರಿಸ್ ಸ್ಟ್ರೀಕ್ ಓವರಿಸ್ ಅಂತ ಹೇಳ್ತೀವಿ, ಆ ತರ ಇರುತ್ತೆ, ಅಥವಾ ಎರಡು ಯೂಟ್ರಸ್ ಇರುತ್ತೆ. ಹೀಗೆ ಹುಟ್ಟಿದಾಗ್ಲಿಂದಲೇ ಕಂಜನೈಟಲ್ ಅಬ್ನಾರ್ಮಲಿಟೀಸ್ ಆಫ್ ಯೂಟ್ರಸ್ ಅಂತ ಬಂದಾಗ ಅದು ಒಂದು ರೀಸನ್, ಕೆಲವೊಂದು ಈ ತರ ತೊಂದರೆಗೆ ಮಕ್ಕಳಾಗದಕ್ಕೆ ಕಾರಣ ಆಗುತ್ತೆ. ಇನ್ನು ಈಗ ಅತಿ ಹೆಚ್ಚಾಗಿ ನೋಡ್ತಾ ಇರೋದು ನಾವು ಪಾಲಿಸಿಸ್ಟಿಕ್ ಓವರೀಸ್ ಅಂತ. ಈಗ ನಮ್ಮ ಬುಕ್ ನಲ್ಲಿ ನಾವು 5% 10% ಅಂದ್ರೆ ನಾನ್ ನೋಡ್ತಾ ಇರೋದು ಈಗ ಆಲ್ಮೋಸ್ಟ್ 30% 40% ಅಷ್ಟು ಹೆಣ್ಮಕ್ಳಿಗೆ 100ರಲ್ಲಿ 30-40 ಜನಕ್ಕೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇರ್ಬೋದು. ಅಂದ್ರೆ ತಿಂಗಳು ಕರೆಕ್ಟ್ ಆಗಿ ಋತು ಆಗದೆ ಇರೋದು, ಮತ್ತೆ ಅವರಿಗೆ ಋತು ಆದ್ರೂ ಕಡಿಮೆ ಆಗುವಂಥದ್ದು, ಮಕ್ಕಳಾಗದೆ ಇರುವಂಥದ್ದು. ಯಾಕೆಂದ್ರೆ ಅವ್ರಿಗೆ ಮತ್ತು ತಿಂಗಳು ಅವ್ರಿಗೆ ಓವ್ಯುಲೇಷನ್ ಅನ್ನೋದು, ಮಾಂಡಾಣು ಬಿಡುಗಡೆ ಆಗ್ತಾ ಇರಲ್ಲ. ಸೊ ಹೀಗೆ PCO ಅನ್ನೋದು ಅಥವಾ ಆನೋವ್ಯುಲೇಷನ್ ಡ್ಯೂ ಟು ಎನಿ, ಅಂದ್ರೆ ಯಾವುದೇ ಸ್ಟ್ರೆಸ್ ಇಂದ ಮೊಟ್ಟೆ ಬಿಡುಗಡೆ ಆಗದೆ ಇರೋದು ಮೋಸ್ಟ್ ಕಾಮನ್ ರೀಸನ್ ಅಂತ ಹೇಳ್ಬೋದು. ಅದ್ ಬಿಟ್ರೆ ಎರಡು ಕಡೆ ಟ್ಯೂಬ್ ಬ್ಲಾಕ್ ಆಗಿದ್ರು ಮಕ್ಕಳಾಗಲ್ಲ, ಅಥವಾ ತುಂಬಾ ಗೆಡ್ಡೆಗಳು ಅಡಚಣೆ ಮಾಡ್ತಾ ಇದ್ರು ಫೈಬ್ರಾಯ್ಡ್ ಗೆಡ್ಡೆ ಇರ್ಬೋದು, ಓವರಿಯಲ್ಲಿ ಒಂದು ಎಂಡೋಮೆಟ್ರಿಯೋಟಿಕ್ ಸಿಸ್ಟ್ ಅಂತ ಹೇಳ್ತೀವಿ, ಪೆಲ್ವಿಕ್ ಎಂಡೋಮೆಟ್ರೋಸಿಸ್ ಇರ್ಬೋದು. ಹೀಗೆ ನಾನಾ ರೀಸನ್ಸ್ ಇರುತ್ತೆ. ನಾವು ಹೇಗೆ ಯಾಕೆ ಆಗ್ತಾ ಇಲ್ಲ ಅಂತ ನಾವು ಪೂರ್ತಿಯಾಗಿ ಅವ್ರಿಗೆ ಅವರ ಆಕ್ಯುಪೇಷನ್ ಇಂದ, ಅಂದ್ರೆ ಅವ್ರು ಏನ್ ಕೆಲಸ ಮಾಡ್ತಾರೆ, ಅವ್ರ ದಿನಚರಿ ಏನು, ಡಯಟ್ ಏನು, ಎಲ್ಲಾನು ನೋಡಿ ಅವ್ರಿಗೆ ಸೂಕ್ತವಾದ ಒಂದು ಸಲಹೆಗಳನ್ನ ಕೊಟ್ಟು, ಏನು ತೊಂದರೆ ಇಲ್ಲ ಅಂದ್ರೆ ಅವರಿಗೆ ಬರೀ ಸಲಹೆಗಳ ಮೂಲಕನೇ ಮಗು ಆಗುವಾಗಿದ್ದು ಮಾಡ್ಬೋದು. ಎಸ್ ಮ್ಯಾಮ್, ಈಗ ದಂಪತಿಗಳಿಗೆ ರೈಟ್ ಟೈಮ್ ಒಂದು ಮಗುವನ್ನ ಪಡಿಬೇಕು ಅನ್ನೋದಕ್ಕೆ ಸರಿಯಾದ ಸಮಯ ಅಥವಾ ಏಜ್ ಯಾವುದು ಅಂತ ನೀವು ಹೇಳ್ತೀರಾ? ನನ್ನ ಪ್ರಕಾರ ಅತಿ ಬೇಗ ಮದುವೆ ಆದ ತಕ್ಷಣನೇ ಅವರು ಯಾವುದೇ ಒಂದು ಗರ್ಭ ನಿರೋಧಕ ಇದನ್ನ ಉಪಯೋಗಿಸ್ತೇನೆ ಬೇಗ ಮಗು ಮಾಡ್ಕೊಳ್ಳುವಂಥದ್ದು ಒಳ್ಳೇದು. ಈಗ ನೋಡ್ತಾ ಇದೀವಿ ನಾವು. ಯಾಕೆ ಹೇಳ್ತೀನಿ ಅಂದ್ರೆ, ಕೆಲವರು ತುಂಬಾ ಅವ್ರಿಗೆ ಆಗೋದೇ ಇಲ್ಲ, ಒಂದು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಅದನ್ನ ಮುಂದೂಡ್ಬೋದು. ಬಟ್ ಏನು ಅಂತ ತೊಂದರೆ ಇಲ್ಲ, ಒತ್ತಡ ಇಲ್ಲ ಅಂತ ಅಂದಾಗ ಆದಷ್ಟು ಬೇಗ ಮದುವೆ ಆದ್ಮೇಲೆ ಅದ್ರ ಬಗ್ಗೆ ಗಮನ ಕೊಡೋದು ಅಂತ ಮುಖ್ಯವಾದ ವಿಷಯ. ಯಾಕೆಂದ್ರೆ ಫಸ್ಟ್ 3-4 ವರ್ಷ ನಮ್ಗೆ ಮಗು ಬೇಡ ಅಂತ ಕೆಲಸ ಮಾಡ್ತಾ ಇದೀವಿ. ನೆಕ್ಸ್ಟ್ ಅವ್ರು ಸೀನಿಯರ್ಸ್ ಆಗ್ತಾರೆ, ಇನ್ನು ಅವ್ರಿಗೆ ಒತ್ತಡ, ಕೆಲಸದ ಒತ್ತಡ ಜಾಸ್ತಿ ಆಗುತ್ತೆ. ಇಬ್ಬರು ಕೆಲಸ ಮಾಡ್ತಾ ಇರ್ತಾರೆ, ಅವ್ರಿಗೆ ಮನೆಗೆ ಬಂದು ಅವ್ರಿಬ್ರು ಜೊತೆಗಿರ್ಲಿಕ್ಕೆ, ಅವರಿಬ್ರು ನಾರ್ಮಲ್ ಆಗಿ ದಂಪತಿಗಳು ಜೊತೆಗಿರೋದಕ್ಕೇನೆ ಕಷ್ಟ ಆಗ್ತಾ ಇದೆ ಈಗಿನ ಕಾಲದಲ್ಲಿ. ಯಾಕಂದ್ರೆ ಇಬ್ರು ಸ್ಟ್ರೆಸ್ಡ್. ನನ್ಗೆ ಸುಸ್ತಾಯ್ತು, ನಾನು 10 ಗಂಟೆಗೆ ಬಂದೆ, ನಾನು 9 ಗಂಟೆಗೆ ಬಂದೆ ಮಲ್ಕೊಂಡೆ, ನಾನು ಮಧ್ಯರಾತ್ರಿ 2 ಗಂಟೆಗೆ ಬಂದೆ ಮಲ್ಕೊಂಡೆ, ಆಗ್ತಾ ಇಲ್ಲ, ಜೊತೆಗಿರೋದಕ್ಕೆ ಅವರಿಗೆ ಆಗ್ತಾ ಇಲ್ಲ. ಸೊ ಅದು ಬರ್ತಾ ಬರ್ತಾ ಕಾಲಕ್ಕೆ ಕಳೆದಂತೆ 3 ವರ್ಷ 4 ವರ್ಷ 5 ವರ್ಷ ಆಗ್ತಾ ಇದ್ದಂಗೆ ಆ ಒತ್ತಡ ಜಾಸ್ತಿ ಆಗುತ್ತೆ ಹೊರತು ನಮ್ಮ ಜೀವನದಲ್ಲಿ ಒತ್ತಡ ಕಡಿಮೆ ಆಗಲ್ಲ. ಅವ್ರು ಏನ್ ಅನ್ಕೋತಾರೆ, ನಾವು ಒಂದು 5 ವರ್ಷ ದುಡಿಯೋಣ, ಮನೆ ಮಾಡೋಣ, ಅಪಾರ್ಟ್ಮೆಂಟ್ಸ್ ತಗೊಳ್ಳೋಣ, ಕಾರ್ ತಗೊಳ್ಳೋಣ, ಸೆಟ್ಲ್ ಆಗೋಣ, ಆಮೇಲೆ ನಾವು ಮಗು ಮಾಡ್ಕೊಳ್ಳೋಣ ಅನ್ನೋ ದೃಷ್ಟಿಯಿಂದ ಫಸ್ಟ್ ಪೋಸ್ಟ್ಪೋನ್ ಮಾಡ್ತಾರೆ. ನಮ್ಮ ಎಕ್ಸ್ಪೀರಿಯನ್ಸ್ ಅಲ್ಲಿ ಆಮೇಲೆ ಏನ್ ಮಾಡ್ತಾರೆ, ಪಾಪ ಎಲ್ಲ ಬಿಟ್ಟು, ನಾ ಕೆಲಸ ಎಲ್ಲ ಬಿಟ್ಟಿದ್ದೀನಿ, ಈಗ ಆಗ್ತಾನೆ ಇಲ್ಲ ಅಂತ 10 ವರ್ಷ ಆದ್ಮೇಲೆ ಬರ್ತಾರೆ. ಸೊ ಫಸ್ಟ್ ಏಜ್, ಮ್ಯಾರಿಡ್ ಲೈಫ್ ಆದಷ್ಟು ಬೇಗ 1 ವರ್ಷ 2 ವರ್ಷ ಮಗು ಆಗಿಲ್ಲ ಅಂದ್ರೆ ಅವ್ರು ತೋರ್ಸ್ಕೋಬೇಕು, ಪ್ರಯತ್ನ ಪಡ್ಬೇಕು. ಏಜ್ ಅಂದ್ರೆ ಐಡಿಯಲ್ ಏಜ್ 22 ಇಂದ 32 ತನಕ ಒಳ್ಳೆ ಏಜ್. 30 ಕ್ರಾಸ್ ಆದ್ಮೇಲೆ, ಈಗ ಫಾರಿನ್ ಕಂಟ್ರೀಸ್ ಅಲ್ಲಾದ್ರೆ 40 ವರ್ಷಕ್ಕೆ ಏಜ್ ಅಂತಾರೆ. ನಮ್ದೀಗ 32-35 ವರ್ಷ ಆದ್ಮೇಲೆ ನಮ್ದು ಏಜ್. ನಾವು ಬೇಗ ಇಂಡಿಯನ್ಸ್ ಅರ್ಲಿ ಏಜಿಂಗ್, 6 to 7 years ಅರ್ಲಿ ಏಜಿಂಗ್ ಅಂತ ಹೇಳ್ತೀವಿ. ಓವರೀಸ್ ಕೂಡ ಬೇಗ ಏಜ್ ಆಗುತ್ತೆ. ಸೊ ನಾವು 35-40 ತನಕ ನಾವು ಅವ್ರ ತರ ನಾವು ಕ್ರೈಟೀರಿಯಾ ಕೊಡ್ಲಿಕ್ಕಾಗಲ್ಲ. ಸೊ 22 to 32-35 ಒಳಗೆ ಮಕ್ಕಳಾಗೋದು ಒಳ್ಳೇದು. 30 ಕ್ರಾಸ್ ಆದ್ಮೇಲೆ ಸ್ವಲ್ಪ ಅದು ಕ್ವಾಲಿಟಿ ಕಡಿಮೆ ಆಗುತ್ತೆ.